ಇನ್ನೊಂದು ಕಡೆಗೆ ಪೊಲೀಸ್ ವಾನ್ನಲ್ಲಿ ಮೌನವಾಗಿ ಕೂತಿದ್ದಾರೆ ಕೊಲೆ ಆರೋಪಿ ದರ್ಶನ್. ಯಾರೊಂದಿಗೂ ಮಾತನಾಡದೆ ದರ್ಶನ್ ಮೌನಕ್ಕೆ ಶರಣಾಗಿದ್ದಾರೆ. ಇದು ಮಾತಾಡೋ ಸಮಯ ಅಲ್ಲ, ಮಾತಿಗಿಂತ ಮೌನವನ್ನ ಧರಿಸೋಣ ಅಂತ ಹೇಳಿ ನಿರ್ಧರಿಸ್ಬಿಟ್ಟಿದ್ದಾರೆ. ಕೆಲವೇ ಕ್ಷಣಗಳಲ್ಲಿ ಜೈಲಿಗೆ ಬೇರೆ ಹೋಗ್ತಾ ಇದ್ದಾರೆ. 108 ಪ್ರಶ್ನೆಗಳು ಅವ್ರಿಗೂ ಕೂಡ ಓಡ್ತಾ ಇರುತ್ತೆ. ಯಾಕೆ ಬೇಕಾಗಿತ್ತಿದು? ಒಂದು ಕ್ಷಣದ ಆವೇಶ, ಒಂದು ಕ್ಷಣದ ಹೀರೋಯಿಸಮ್ಮು ಬೇಡಾಗಿತ್ತಿದು. ಸುಮ್ಮನೆ ಸಿನಿಮಾ ಸೆಟ್ಗಳಲ್ಲಿ ಜೈಲಿಗೆ ಹೋಗೋದು ಹೆಂಗಿರುತ್ತೆ, ಈ ಥರ ಹೋಗೋದು ಹೆಂಗಿರುತ್ತೆ? ಪೊಲೀಸರ ವಿಚಾರಣೆ ವೇಳೆ ಹಣದ ಮೂಲದ ಬಗ್ಗೆ ಕೂಡ ದರ್ಶನ್ ಮಾಹಿತಿಯನ್ನ ಕೊಟ್ಟಿದ್ದಾರಂತೆ. ದರ್ಶನ್ಗೆ ಹಣ ಕೊಟ್ಟವರ ವಿಚಾರಣೆಯ ಅಗತ್ಯತೆ ಇದೆ ಅನ್ನೋದನ್ನ ಕೂಡ ಕೋರ್ಟ್ ಗಮನಕ್ಕೆ ತರಲಾಗಿದೆ. ಕೋರ್ಟ್ಗೆ ಸಲ್ಲಿಸಿದ್ದ ರಿಮಾಂಡ್ ಕಾಪಿಯಲ್ಲಿ ಪೊಲೀಸರು ಉಲ್ಲೇಖಿಸಿದ್ದಾರೆ. ನೋಡಿ, ರಿಮಾಂಡ್ ಕಾಪಿಯಲ್ಲಿ ಪೊಲೀಸರು ತನಿಖೆ ಬಗ್ಗೆ ಅಪ್ಡೇಟ್ ಅನ್ನ ಕೋರ್ಟ್ಗೆ ಕೊಡಬೇಕಾಗುತ್ತೆ. ಸೊ ಅದರಲ್ಲಿ ಇಲ್ಲಿ ತನಕ ನಮಗೆ ಏನ್ ಸಿಕ್ಕಿದೆ, ಏನ್ ಸಿಕ್ಕಿಲ್ಲ ಅನ್ನೋದನ್ನ ಹೇಳಿದ್ದಾರೆ, ಡೀಟೇಲ್ಸ್ ಕೊಡ್ತಾರೆ. ಮುರಳಿ ಈಗ ಈ ಹಣದ ಟ್ರಾನ್ಸಾಕ್ಷನ್ ವಿಚಾರದಲ್ಲಿ ಪೊಲೀಸರು ಇನ್ನಷ್ಟು ಆಳವಾಗಿ ತನಿಖೆ ಮಾಡೋದ್ರ ಅಗತ್ಯತೆ ಬಗ್ಗೆ ರಿಮಾಂಡ್ ಕಾಪಿಯಲ್ಲಿ ಏನ್ ಹೇಳಿದ್ದಾರೆ, ಯಾವ್ದಾದ್ರು ಹೆಸರುಗಳ ಉಲ್ಲೇಖ ಅಲ್ಲಾಗಿದೆಯಾ, ಡೀಟೇಲ್ಸ್ ಏನೇನು ಸಿಗ್ತಾ ಇದೆ ಅಂತ? ಖಂಡಿತವಾಗಿ ಮಮತಾ, ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಪೊಲೀಸರು 70 ಲಕ್ಷ ನಗದು ಹಣವನ್ನು ತಮ್ಮ ವಶಕ್ಕೆ ಪಡ್ಕೊಂಡಿರುವಂಥದ್ದು. ಅದರಲ್ಲಿ ಮೊದಲನೆಯದಾಗಿ ಅಂದರೆ ಆರೋಪಿಗಳನ್ನ ಮೊದಲು ಬಂಧನಕ್ಕೊಳಪಡಿಸಿದಾಗ ಪ್ರದೋಷ್ ಆರೋಪಿ ಏನಿದ್ದ ಆತನ ಬಳಿಯಲ್ಲಿ 30 ಲಕ್ಷ ಹಣವನ್ನು ತಮ್ಮ ವಶಕ್ಕೆ ಪಡ್ಕೊಂಡಿದ್ರು. ಅದಾದ ನಂತರ ಮತ್ತೊಮ್ಮೆ ಎರಡನೇ ರಿಪೇಂಟ್ ಕಾಪಿಯಲ್ಲಿ ಅಂದರೆ ಮೊನ್ನೆ ಪೊಲೀಸ್ ಕಸ್ಟಡಿಗೆ ಅವರನ್ನ ಪಡ್ಕೊಳ್ಳೋ ಸಂದರ್ಭದಲ್ಲಿ ದರ್ಶನ್ ಅವರ ಮನೆಯಲ್ಲಿ 37,40,000 ಹಣವನ್ನು ಪಡ್ಕೊಂಡಿದ್ರು. ಜೊತೆಗೆ ಅವರ ಪತ್ನಿ ವಿಜಯಲಕ್ಷ್ಮಿ ಅವರ ಬಳಿಯಲ್ಲೂ ಕೂಡ 3 ಲಕ್ಷ ಹಣವನ್ನು ಅವರು ತಮ್ಮ ವಶಕ್ಕೆ ಪಡ್ಕೊಂಡಿದ್ರು ಅನ್ನೋದ್ರ ಬಗ್ಗೆ ಅವರು ಉಲ್ಲೇಖವನ್ನ ಮಾಡ್ತಾ ಹೋಗ್ತಾರೆ. ಅಂದರೆ ರಿಮಾಂಡ್ ಕಾಪಿಯಲ್ಲಿ ಅವರು ಹೇಳುವಂಥದ್ದು ಬರೋಬ್ಬರಿ ಈ ಪ್ರಕರಣದಲ್ಲಿ 70 ಲಕ್ಷದ ಹಣದಷ್ಟು ವಹಿವಾಟನ್ನು ನಡೆಸ್ಕೊಂಡಿದ್ದಾರೆ. ಅದರಲ್ಲಿ ಮೋಹನ್ ರಾಜ್ ಅವರ ಬಳಿಯಲ್ಲಿ ಅಂದರೆ ಎಕ್ಸ್ ಕಾರ್ಪೊರೇಟರ್ ಆಗಿದ್ದಂಥ ಮೋಹನ್ ರಾಜ್ ಅವರ ಬಳಿಯಲ್ಲಿ 40 ಲಕ್ಷ ಹಣವನ್ನು ಪಡ್ಕೊಂಡಿದ್ದಾರೆ. ಹಣವನ್ನು ಪಡ್ಕೊಂಡ ಬಳಿಕ ಅವರ ಹೆಸರನ್ನ ಅವರು ಉಲ್ಲೇಖವನ್ನು ಮಾಡಿದ್ದಾರೆ. ಆದರೆ ಅವರನ್ನ ವಿಚಾರಣೆಗೆ ಇನ್ನೂ ಕೂಡ ಮಾಡಲಿಕ್ಕೆ ಆಗ್ತಾ ಇಲ್ಲ. ಯಾಕೆಂದ್ರೆ ಅವರು ಈ ಪ್ರಕರಣ ಬೆಳಕಿಗೆ ಬಂದಾಗ ದರ್ಶನ್ ಅರೆಸ್ಟ್ ಆಯಿತು. ದರ್ಶನ್ ಅರೆಸ್ಟ್ ಆದ ಬಳಿಕ ಇದುವರೆಗೂ ಕೂಡ ಯಾವುದೇ ರೀತಿಯ ಹೇಳಿಕೆಗಳನ್ನ ಕೊಡುವಂಥದ್ದಾಗಲಿ ಅಥವಾ ಅವ್ರಿಗೆ ವಿಚಾರಣೆಗೆ ನೋಟಿಸ್ ಅನ್ನು ಕೊಡುವಂಥದ್ದಾಗಲಿ ಯಾವುದನ್ನು ಕೂಡ ಮಾಡಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಅವರು ಸಂಪರ್ಕಕ್ಕೆ ಸಿಗ್ತಾ ಇಲ್ಲ ಅನ್ನೋದ್ರ ಬಗ್ಗೆ ಕೂಡ ಅವರು ಮಾಹಿತಿಯನ್ನು ಕೊಡ್ತಾ ಇರುವಂಥದ್ದು. ಅಂದ್ರೆ ಇವತ್ತು ನ್ಯಾಯಾಂಗ ಬಂಧನಕ್ಕೆ ಕಳಿಸೋ ಸಂದರ್ಭದಲ್ಲಿ ಕೂಡ ಈಗಾಗಲೇ ನಾವು ಹಣದ ಮೂಲ ಏನಿತ್ತು ಆ ಹಣದ ಮೂಲವನ್ನ ನಾವು ಫೈಂಡ್ ಔಟ್ ಅನ್ನ ಮಾಡಿದ್ದೀವಿ. ಅದಕ್ಕೆ ಹಣವನ್ನು ಕೊಟ್ಟಂತವ್ರು ಯಾರ್ಯಾರಿದ್ರು ಅವರನ್ನ ವಿಚಾರಣೆಗೆ ಒಳಪಡಿಸಬೇಕಾಗಿದೆ ಅಂತೇಳಿ ಇವತ್ತು ಕೋರ್ಟ್ನ ಗಮನಕ್ಕೆ ತಂದಿರುವಂಥದ್ದು. ಜೊತೆಗೆ ನ್ಯಾಯಾಂಗ ಬಂಧನಕ್ಕೆ ಅವರನ್ನ ಕಳಿಸೋ ವಿಚಾರದಲ್ಲೂ ಕೂಡ ಅವರು ಒಂದಷ್ಟು ಮಾಹಿತಿಗಳನ್ನ ಕೋರ್ಟ್ನ ಮುಂದೆ ಹೇಳಿಕೆಯನ್ನು ಕೊಟ್ಟಿರುವಂಥದ್ದು. ಮಮತಾ.